ನಾವು ಎರಡನೇ ಅಧ್ಯಾಯವಾದಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಹಾಗೂ ಲವಣಗಳ ಕುರಿತ ತಿಳ್ಕೊಳ್ಳೋಣ. ವಿಷಯ ವಿಜ್ಞಾನ ಘಟಕ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಹಾಗೂ ಲವಣಗಳು. ಯಾವ ಘಟಕ? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಅಧ್ಯಾಯದಲ್ಲಿ ಒಂದೇ ಉಪಘಟಕ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಭೌತ ಗುಣಗಳು ಹಾಗೂ ನೈಸರ್ಗಿಕ ಸೂಚಕಗಳ ಕುರಿತಾಗಿ ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಉಪಘಟಕ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಭೌತ ಗುಣಗಳು. ಹಾಗೂ ನೈಸರ್ಗಿಕ ಸೂಚಕಗಳು. ಮಕ್ಕಳೇ, ನಾನು ನಿಮಗೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಕಾಲ್ಪನಿಕ ಕಥೆಯನ್ನು ಹೇಳ್ತೀರಲ್ಲ ನೋಡಿ. ಒಂದು ಊರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಹೇಳಿ ಇವರು ಆಪ್ತ ಸ್ನೇಹಿತರು ಇರ್ತಾರೆ ಮಕ್ಕಳೇ. ಅವರು ಒಬ್ಬರನ್ನೊಬ್ರು ಬಿಟ್ಟಿರ್ತಾ ಇರಲಿಲ್ಲ. ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಆಪ್ತ ಸ್ನೇಹಿತರಾಗಿದ್ರೂ ಸಹ ಅವರು ವಿಭಿನ್ನ ಗುಣಗಳನ್ನ ಹೊಂದಿರ್ತಾರೆ. ಆಮ್ಲ ಯಾವಾಗಲೂ ಏನ್ ಮಾಡ್ತಾ ಇರ್ತಾನೆ, ಅವನಿಗೆ ಹುಳಿ ರುಚಿ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವನು ಹುಳಿ ರುಚಿಯನ್ನ ಹೊಂದಿರುವಂತಹ ಹಣ್ಣುಗಳ ಜೊತೆನೆ ಇರ್ತಾನೆ. ಹಾಗೆ ಪ್ರತ್ಯಾಮ್ಲ ಇದ್ದಾನಲ್ಲ, ಪ್ರತ್ಯಾಮ್ಲನಿಗೆ ಕಹಿ ರುಚಿ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಪ್ರತ್ಯಾಮ್ಲ ಏನ್ ಮಾಡ್ತಾ ಇರ್ತಾನೆ, ಯಾವಾಗಲೂ ಕಹಿ ರುಚಿಯನ್ನ ಹೊಂದಿರುವಂತಹ ತರಕಾರಿಗಳಾಗಿರ್ಬೋದು ವಸ್ತುಗಳೊಂದಿಗೆ ಇರ್ತಾ ಇರ್ತಾನೆ. ಹಾಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನ ತಿಳಿಯೋದಕ್ಕೋಸ್ಕರ ಏನ್ ಮಾಡ್ತಾ ಇರ್ತಾರೆ, ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸ್ತಾ ಇರ್ತಾರೆ. ಓಕೆ, ಈ ಲಿಟ್ಮಸ್ ಪರೀಕ್ಷೆಗೆ ಒಳಪಡಿಸಿದಾಗ ಇದು ಲಿಟ್ಮಸ್ ಪರೀಕ್ಷೆ ಅನ್ನುವಂಥದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನ ತಿಳಿಯೋದಕ್ಕೋಸ್ಕರ ಇರುವಂತಹ ಒಂದು ಪರೀಕ್ಷೆ ಆಗಿರುತ್ತೆ ಮಕ್ಕಳ. ಈ ಸ್ನೇಹಿತರಾದಂತಹ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನ ತಿಳಿಯೋದಕ್ಕೋಸ್ಕರ ಲಿಟ್ಮಸ್ ಪರೀಕ್ಷೆಯನ್ನ ಒಡ್ತಾ ಇರ್ತಾರೆ. ಈ ಲಿಟ್ಮಸ್ ಪರೀಕ್ಷೆಯಲ್ಲಿ ಆಮ್ಲ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸ್ತಾ ಇರ್ತಾನೆ. ಪ್ರತ್ಯಾಮ್ಲ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸ್ತಾ ಇರ್ತಾನೆ. ಈ ರೀತಿಯಾಗಿ ಇವರಿಬ್ರು ಸಹ ವಿಭಿನ್ನ ಗುಣಗಳನ್ನ ಹೊಂದಿರ್ತಾರೆ. ಹಾಗೆಯೇ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ನೀರಿನಲ್ಲಿ ವಿಲೀನಗೊಂಡಾಗ ಅವುಗಳ ಅಯಾನುಗಳನ್ನ ಉತ್ಪತ್ತಿ ಮಾಡ್ತಾ ಇರ್ತಾರೆ. ಆಮ್ಲ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಹೈಡ್ರೋಜನ್ ಅಯಾನುಗಳು ಅಂದ್ರೆ H+ ಅಯಾನುಗಳನ್ನ ಉಂಟು ಮಾಡ್ತಾ ಇರ್ತಾನೆ. ಹಾಗೆ ಪ್ರತ್ಯಾಮ್ಲ ಏನ್ ಮಾಡ್ತಾ ಇರ್ತಾನೆ OH- ಅಯಾನುಗಳು ಅಂದ್ರೆ ಹೈಡ್ರಾಕ್ಸಿಲ್ ಅಯಾನುಗಳನ್ನ ಉತ್ಪತ್ತಿ ಮಾಡ್ತಾ ಇರ್ತಾನೆ. ಹಾಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಇಬ್ರು ಇರ್ತಾರಲ್ಲ, ಇವರ ಪ್ರಬಲತೆಯನ್ನ ಕಂಡುಹಿಡಿಯೋದಕ್ಕೋಸ್ಕರ ಒಂದು ಸಾರ್ವತ್ರಿಕ ಸೂಚಕ ಅನ್ನುವಂತಹ ಪರೀಕ್ಷೆಯನ್ನ ಒಡ್ತಾರೆ ಮಕ್ಕಳೇ. ಸಾರ್ವತ್ರಿಕ ಸೂಚಕವನ್ನ pH ಮಾನದಿಂದ ಏನ್ ಮಾಡ್ತಾ ಇರ್ತಾರೆ, ಕಂಡುಹಿಡಿಯಲಾಗ್ತಾ ಇತ್ತು. ಇಲ್ಲಿ ಆಮ್ಲವನ್ನ ಸಾರ್ವತ್ರಿಕ ಸೂಚಕ ಪರೀಕ್ಷೆಯಲ್ಲಿ ಒಡ್ಡಿದಾಗ ಅವನು ನೀಲಿ ಬಣ್ಣಕ್ಕೆ ಪರಿವರ್ತನೆಯನ್ನ ಹೊಂದ್ತಾ ಇರ್ತಾನೆ. ಹಾಗೆ ಪ್ರತ್ಯಾಮ್ಲವನ್ನ ನಾವು ಸಾರ್ವತ್ರಿಕ ಸೂಚಕ pH ಮಾನಕ್ಕೆ ಒಡ್ಡಿದಾಗ ಅವನು ಕೆಂಪು ಬಣ್ಣಕ್ಕೆ ಬದಲಾಗ್ತಾ ಇರ್ತಾನೆ. ಎರಡು ಅಲ್ಲದೆ ಇರೋ ಹೊಸ ವ್ಯಕ್ತಿ ಯಾರಾದ್ರೂ ಇದ್ರೆ ಅವನು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ, ಬೇರೆ ಒಂದು ಸ್ನೇಹಿತ ಇದ್ರೆ ಅವನ್ನ ನಾವು ತಟಸ್ಥ ಅಂತ ಹೇಳಿ ಕರಿತೀವಿ. ಅವನು ಹಸಿರು ಬಣ್ಣಕ್ಕೆ ಬದಲಾಗ್ತಾ ಇರ್ತಾನೆ pH ಮಾನದಲ್ಲಿ ಮಕ್ಕಳೇ. pH ಮಾನದಲ್ಲಿ ಅಲ್ಲಿ
ಸೊನ್ನೆಯಿಂದ 14ರವರೆಗೂ ಸಹ ಅಂದ್ರೆ 0ಯಿಂದ 14ರವರೆಗೂ ಸಹ pH ಮಾನ ಒಂದು ಅಳತೆ ಮಾನವನ್ನ ಹೊಂದಿರುತ್ತೆ ಮಕ್ಕಳೇ. 7ಕ್ಕಿಂತ ಹೆಚ್ಚು ಮತ್ತೆ 14ರವರೆಗೂ ಇದ್ದಂಗೆ ಅವನ ಪ್ರತ್ಯಾಮ್ಲದ ಪ್ರಬಲತೆಯನ್ನ ಅದು ವಿವರಿಸ್ತಾ ಇರುತ್ತೆ. ಯಾಕಾದ್ರೂ ಪ್ರತ್ಯಾಮ್ಲ 14 pH ಮಾನವನ್ನು ತೋರಿಸಿದ ಅಂದ್ರೆ ಅವನು ಅತ್ಯಂತ ಪ್ರಬಲ ಪ್ರತ್ಯಾಮ್ಲ ಅಂತ ಹೇಳಿ ಅದನ್ನ ಸೂಚಿಸಲಾಗ್ತಿತ್ತು. ಹಾಗೆ pH ಮಾನ 7ಕ್ಕಿಂತ ಕಡಿಮೆ ಇದ್ದು 1ರ ತನಕನೂ ಸಹ ಸೂಚಿಸಿದ್ರೆ ಅವನ್ನ ಪ್ರಬಲ ಆಮ್ಲ ಅಂತ ಹೇಳಿ ಕರಿತಾ ಇದ್ವಿ. ಅದೇ pH ಮಾನ ಯಾಕಂದ್ರೆ 7 ತೋರಿಸಿದ್ರೆ ಅವನು ಆಮ್ಲ ಮತ್ತು ಪ್ರತ್ಯಾಮ್ಲ ಇವರಿಬ್ರು ಸ್ನೇಹಿತರನ್ನು ಬಿಟ್ಟು ಬೇರೆ ಒಬ್ಬ ಹೊಸ ಸ್ನೇಹಿತ ಕುತ್ಕೊಂಡಿರ್ತಾನೆ, ಅವನ್ನ ತಟಸ್ಥ ಅಂತ ಹೇಳಿ ಕರಿತೀವಿ. ಓಕೆ ಮಕ್ಕಳ, ಈ ರೀತಿ pH ಮಾನವನ್ನ ಉಪಯೋಗಿಸಿ ಸಾರ್ವತ್ರಿಕ ಸೂಚಕದ ಮೂಲಕ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಇಬ್ರು ಸ್ನೇಹಿತರ ಒಂದು ಪ್ರಬಲತೆಯನ್ನ ನಾವೇನ್ ಮಾಡಬಹುದು, ಅಳತೆ ಮಾಡಬಹುದು. ಓಕೆ, ಹಾಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಇಬ್ರು ಸಹ ಸೇರ್ಕೊಂಡು ಅಂದ್ರೆ ಇಬ್ರು ಒಟ್ಟಿಗೆ ಸೇರಿ ಹೊಸ ಒಂದು ಗೆಳೆಯರನ್ನ ಉತ್ಪತ್ತಿ ಮಾಡ್ತಾ ಇರ್ತಾರೆ. ಅವ್ರ ಹೆಸರು ಲವಣ ಮತ್ತು ನೀರು ಅಂತ ಹೇಳಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಇಬ್ರು ಒಟ್ಟಿಗೆ ಸೇರಿದ್ರೆ ಏನು ಉಂಟಾಗ್ತಾ ಇರುತ್ತೆ, ನೀರುವಂತಹ ಹೊಸ ಸ್ನೇಹಿತರು ಉಂಟಾಗ್ತಾ ಇರ್ತಾರೆ. ಈ ರೀತಿಯಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವಿಭಿನ್ನವಾದ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಅರ್ಥ ಆಯ್ತಾ ಈ ಕಥೆ? ಈಗ ನಾನು ನಿಮಗೆ ಈ ಕಥೆಯನ್ನ ಅನುಗುಣವಾಗಿ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಮಕ್ಕಳೇ. ಅದಕ್ಕೆ ಉತ್ತರ ಹೇಳ್ತೀರಾ? ಉತ್ತರ ಗೊತ್ತಿದ್ರೆ ನೀವು ಕೈ ಎತ್ತಬೇಕಷ್ಟೇ. ಅರ್ಥ ಆಯ್ತಾ? ಗಲಾಟೆ ಮಾಡಂಗಿಲ್ಲ. ಯಾರು ಹುಳಿ ರುಚಿಯನ್ನ ಹೊಂದಿರ್ತಾರೆ? ಕೈ ಎತ್ತಿ. ಕಥೆ ಕೇಳಿದ್ರಲ್ಲ, ಈ ಕಥೆಯಲ್ಲಿ ಇಬ್ರು ಸ್ನೇಹಿತರಿದ್ದಾರೆ ಅಂತ ಹೇಳ್ತೇನೆ. ಯಾರು ಹುಳಿ ರುಚಿಯನ್ನ ಇಷ್ಟಪಡ್ತಾ ಇದ್ರು? ನೀನ್ ಹೇಳಪ್ಪ ಮೃತ್ಯುಂಜಯ. ಆಮ್ಲ. ವೆರಿ ಗುಡ್. ಸಿಡಮ್. ಆಮ್ಲ ಹುಳಿ ರುಚಿಯನ್ನ ಇಷ್ಟಪಡ್ತಾ ಇದ್ದ. ಅಂದ್ರೆ ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಕಥೆಯಲ್ಲಿ ಯಾರು ಕಹಿ ರುಚಿಯನ್ನ ಇಷ್ಟಪಡ್ತಾ ಇದ್ರು? ಲಾಸ್ಟ್ ಸಹನಾ ಶಿಲ್ಪಿ ಪ್ರತ್ಯಾಮ್ಲ ಕಹಿ ರುಚಿಯನ್ನ ಇಷ್ಟಪಡ್ತಾ ಇದ್ದ. ಹಾಗಾಗಿ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರುತ್ತೆ ಮಕ್ಕಳೇ. ಹಾಗಾದ್ರೆ ಮಕ್ಕಳ, ನಿಮಗೆ ತಿಳಿದಿರುವಂತಹ ಹುಳಿ ರುಚಿಯನ್ನ ಹೊಂದಿರುವಂತಹ ಹಣ್ಣುಗಳ ಯಾವ್ಯಾವ ಇದಾವು? ಯಾರು ಹೇಳ್ತೀರಾ? ಹುಳಿ ರುಚಿಯನ್ನ ಕೈ ಎತ್ತಿ, ಕೈ ಎತ್ತಿ, ಕೈ ಎತ್ತಿ. ಹುಳಿ ರುಚಿಯನ್ನ ಹೊಂದಿರುವಂತಹ ಹಣ್ಣುಗಳು ನಿಂಬೆ ಹಣ್ಣು. ವೆರಿ ಗುಡ್. ನಿಂಬೆ ಹಣ್ಣಲ್ಲಿ ಆಮ್ಲವನ್ನ ಹೊಂದಿರುತ್ತೆ, ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತೆ. ಮತ್ತೆ ನೆಲ್ಲಿಕಾಯಿ. ವೆರಿ ಗುಡ್. ಮತ್ತೆ ಹುಣಸೆ ಹಣ್ಣು. ಗುಡ್. ಸಿಡಮ್, ಸಿಡಮ್. ಮತ್ತೆ ಅವನು ಹೇಳಿದ್ರೆ ಬೇರೆ ಯಾವ್ದಾರು ಹೇಳ್ತೀರಾ? ಮಾವಿನಕಾಯಿ. ಮತ್ತೆ ಮತ್ತೆ ಯಾರು ಹೇಳ್ತೀರಾ? ಅವ್ನು ಹೇಳಿರೋದು ಬಿಟ್ಟು. ಮತ್ತೆ ಪದಾರ್ಥಗಳಲ್ಲಿ ಹುಳಿ ರುಚಿಯನ್ನು ಯಾವ್ಯಾವ? ಹಣ್ಣು. ಮತ್ತೆ ಅನಾನಸ್ ಅಂತೀರಲ್ಲ. ಮತ್ತೆ ಅವು ಹಾಲು ಮೊಸರು. ಹಾಲು ಮೊಸರು ಹೇಳ್ತಾನೆ. ಮೊಸರು ಇವುಗಳಲ್ಲೆಲ್ಲ ಆಮ್ಲ ಇರೋದಕ್ಕೆ ಅದು ಹುಳಿ ರುಚಿಯನ್ನ ಹೊಂದಿದೆ. ಹಾಗಾದ್ರೆ ಕೂತ್ಕೊಳ್ಳೋ. ಹಾಗೆ ಕಹಿ ರುಚಿಯನ್ನ ಹೊಂದಿರುವಂತಹ ತರಕಾರಿ ಯಾರು ಹೇಳ್ತೀರಾ? ಕೈ ಎತ್ತಿ. ಹಾಗಲಕಾಯಿ. ನಿಮ್ಗೆಲ್ಲ ಇಷ್ಟವಾದ ತರಕಾರಿ ಅಲ್ಲ? ಮೆಡಿಸಿನ್. ಇದು ಹಾಗಲಕಾಯಿ ಇದೆಯಲ್ಲ, ತುಂಬಾ ಒಳ್ಳೆಯ ಔಷಧೀಯ ಗುಣವನ್ನು ಹೊಂದಿರುವಂತಹ ತರಕಾರಿ ಮಕ್ಕಳೇ. ಅದು ಮುಖ ತಿಳಿಸಬಾರ್ದು. ಹಾಗಲಕಾಯಿ ಪಲ್ಯ ಮಾತ್ರ ಪ್ರತಿಯೊಬ್ಬರು ತಿನ್ಬೇಕು. ನಿಮಗೆ ಗೊತ್ತಿದೆಯಾ? ದೇಹದಲ್ಲಿನ ಸಕ್ಕರೆ ಅಂಶವನ್ನು ನಿವಾರಿಸುತ್ತೆ, ಕೊಬ್ಬನ್ನ ಕರಗಿಸುತ್ತೆ. ಹಾಗಲಕಾಯಿ ಅತ್ಯುನ್ನತ ಔಷಧೀಯ ಗುಣವನ್ನ ಹೊಂದಿದೆ. ಇದು ಔಷಧೀಯ ಗುಣಗಳುಳ್ಳ ಒಂದು ಖಜಾನೆ ಅಂತಾನೆ ಹೇಳ್ಬೋದು. ಹಾಗಾಗಿ ಹಾಗಲಕಾಯಿನ ಯಾರು ಉಪಯೋಗಿಸುತ್ತೆ ಪ್ರತಿದಿನ ನಿಮ್ಮ ಮನೆಗಳಲ್ಲಿ ಹಾಗಲಕಾಯಿ ಪಲ್ಯ ಮಾಡಿರೋ ತಿನ್ಬೇಕು. ಹಾಗಲಕಾಯಿ. ವೆರಿ ಗುಡ್. ಹಾಗಲಕಾಯಲ್ಲಿ ಕಹಿ ರುಚಿಯನ್ನ ಹೊಂದಿದೆ ಅಂತ ಅಂದ್ರೆ ಅದರಲ್ಲಿ ಪ್ರತ್ಯಾಮ್ಲ ಇದೆ ಅಂತ ಹೇಳಿ ಅರ್ಥ ಮಾಡ್ತಾರೆ. ಈಗ ನಾವು ಹಾಗಾದ್ರೆ ನೀವು ಈ ಕಥೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಎಲ್ಲ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಈಗ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಭೌತ ಗುಣಗಳು, ಅವುಗಳಿಗೆ ಸಂಬಂಧಪಟ್ಟಿರುವಂತಹ ವ್ಯತ್ಯಾಸಗಳ ಕುರಿತಾಗಿ ಚರ್ಚೆ ಮಾಡೋಣ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸಗಳು ಬರ್ಕೊಳ್ಳಿ.
ನಾವೀಗ ಪ್ರಾಯೋಗಿಕವಾಗಿ ಇವುಗಳ ಬಗ್ಗೆ ತಿಳ್ಕೊಂಡಂತ ವ್ಯತ್ಯಾಸಗಳನ್ನ ಪಟ್ಟಿ ಮಾಡೋಣ. ಆಮ್ಲ, ಪ್ರತ್ಯಾಮ್ಲ. ಕೆಲವಾರು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನೀವು ಹೇಳಿದ್ರೆ ಈ ಉದಾಹರಣೆಗಳನ್ನು ತೋರಿಸ್ತೀನಿ. ಇದ್ಯಾವ ತರಕಾರಿ ಮಕ್ಕಳ? ಟೊಮ್ಯಾಟೊ ಹಣ್ಣು. ಯಾವ ರುಚಿ ಹೊಂದಿರುತ್ತೆ? ಎಲ್ಲ ಸೇವನೆ ಮಾಡಿರ್ತೀರ ಆಲ್ಮೋಸ್ಟ್. ತಿಂದಿರ್ತೀರ ತಾನೆ ಟೊಮೆಟೊ ಹಣ್ಣನ್ನ. ಇದರಲ್ಲಿ ಆಕ್ಸಾಲಿಕ್ ಆಮ್ಲ ಅಂತ ಹೇಳಿರುತ್ತೆ ಮಕ್ಕಳ. ಆಕ್ಸಾಲಿಕ್ ಆಮ್ಲ ಜೊತೆಗೆ ಇದರಲ್ಲೂ ಸಿಟ್ರಿಕ್ ಆಮ್ಲನೂ ಇರುತ್ತೆ. ಸಿಟ್ರಿಕ್ ಆಸಿಡ್ ಇರುತ್ತೆ, ಮಾಲಿಕ್ ಆಸಿಡ್ ಇರುತ್ತೆ. ಆದ್ರೆ ಆಕ್ಸಾಲಿಕ್ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಟೊಮ್ಯಾಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರೋದ್ರಿಂದ ಇದೇನಾಗಿರುತ್ತೆ? ಹುಳಿ ರುಚಿಯನ್ನ ಹೊಂದಿರುತ್ತೆ. ಬರ್ಕೊಡ್ರಿ. ಈಗ ಟೊಮ್ಯಾಟೊದಲ್ಲಿ ಈಗ ಕೆಲವು ತರಕಾರಿಗಳಲ್ಲಿ ಯಾವ್ಯಾವ್ದು ಇದೆ ಅಂತ ಹೇಳಿದ್ರು. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸನ ಪಟ್ಟಿ ಮಾಡ್ಕೊಂತಿದ್ದೀರಾ? ಆಮೇಲೆ ಬರ್ತೀವಿ. ಹಾಗೆ ಇದ್ಯಾವ ಹಣ್ಣು? ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ ಮಕ್ಕಳು. ಹಾಗಾಗಿ ಇದು ಹುಳಿ ರುಚಿಯನ್ನ ಹೊಂದಿರುತ್ತೆ. ಈಗ ನಾನೀಗ ಟೊಮೆಟೊ ಹಣ್ಣನ್ನ ತೆಗೆದುಕೊಳ್ತಾ ಇದ್ದೀನಿ. ಹಾಗಲಕಾಯಿ ಕಹಿ ರುಚಿಯನ್ನ ಒಳಗೊಂಡಿರುತ್ತೆ. ಒಂದನೇ ಪಾಯಿಂಟ್ ಬರ್ಕೊಡ್ರಿ ಮಕ್ಕಳ. ಆಮ್ಲಗಳು ಯಾವ ರುಚಿಯನ್ನು ಹೊಂದಿರುತ್ತೆ? ಪ್ರತ್ಯಾಮ್ಲಗಳು ಬರ್ಕೊಡ್ರಿ. ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತವೆ. ಹುಳಿ ರುಚಿಯನ್ನು ಹೊಂದಿವೆ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ. ಎರಡನೇ ಪಾಯಿಂಟ್. ಈಗ ಆಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ, ನಾ ಈಗ ಸಿಟ್ರಿಕ್ ಆಮ್ಲವನ್ನ ನೀರಿನಲ್ಲಿ ವಿಲೀನಗೊಳಿಸ್ತೀವಿ ಮತ್ತೆ. ಈಗಾಗಲೇ ನಿಮಗೆ ಇವುಗಳ ಪ್ರಯೋಗೋಪಕರಣಗಳ ಪರಿಚಯನ್ನ ಹಿಂದಿನ ತರಗತಿಯಲ್ಲಿ ಮಾಡಿದ್ದೆ ನಾನು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇದಕ್ಕೆ ಏನಂತ ಕರಿತೀವಿ? ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್. ಏನಂತೀವಿ? ಇದೇನಿದು? ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಇದು. ಹಾಗೆ ಇವು ಟೆಸ್ಟ್ ಟ್ಯೂಬ್ಸ್. ಏನಿದು? ಟೆಸ್ಟ್ ಟ್ಯೂಬ್ಸ್. ಇದು ಬೀಕರ್. ಏನು ಮಕ್ಕಳ? ಹಾಗೆ ನಾನು ನಿಮ್ಗೆ ಹೇಳಿದೆ, ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಏನ್ ಮಾಡುತ್ತೆ? ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಇದನ್ನ ನಾವು ನೀಲಿ ಲಿಟ್ಮಸ್ ಪೇಪರ್ ಮಕ್ಕಳೇ. ಇವು ಯಾವ ಬಣ್ಣ ಇದೆ ಮಕ್ಕಳ? ನೀಲಿ ಬಣ್ಣ ಇದೆ ತಾನೆ. ಹಾಗಾಗಿ ಇವು ನೀಲಿ ಲಿಟ್ಮಸ್ ಪೇಪರ್. ಏನಿದೆ ಹೆಸರು? ನೆಕ್ಸ್ಟ್ ಇವು ಕೆಂಪು ಲಿಟ್ಮಸ್ ಪೇಪರ್ ಮಕ್ಕಳ. ನೋಡಿ ಇದು ಯಾವ ಬಣ್ಣ ಇದೆ? ಹಾಗಾಗಿ ಇವು ಕೆಂಪು ಲಿಟ್ಮಸ್ ಪೇಪರ್. ಇವುಗಳನ್ನ ನಾವೀಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಕಂಡುಹಿಡಿಯೋದಕ್ಕೋಸ್ಕರ ಬಳಸ್ತೀವಿ ಮಕ್ಕಳೇ. ನೋಡಿ, ಆಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ H+ ಅಯಾನ್ಗಳನ್ನು ಉಂಟು ಮಾಡುತ್ತೆ. ಹಾಗೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ OH- ಅಂದ್ರೆ ಹೈಡ್ರಾಕ್ಸಿಲ್ ಅಯಾನ್ಗಳನ್ನ ಉಂಟು ಮಾಡುತ್ತೆ. ಅದೊಂದು ಪಾಯಿಂಟ್ ಬರ್ತಾರೆ ಮಕ್ಕಳೇ. ನೀರು
ವಿಲೀನಗೊಂಡಾಗ ಆಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ H+ ಅಯಾನುಗಳನ್ನು ಉಂಟು ಮಾಡುತ್ತದೆ. H+ ಅಯಾನುಗಳನ್ನು ಉಂಟು ಮಾಡುತ್ತದೆ. ಹಾಗೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ OH- ಅಯಾನುಗಳನ್ನ ಉಂಟು ಮಾಡುತ್ತೆ. ನೀರಿನಲ್ಲಿ ವಿಲೀನಗೊಂಡಾಗ OH- ಇದನ್ನ ಹೈಡ್ರಾಕ್ಸಿಲ್ ಅಂತ ಹೇಳಿ ಕರಿತೀವಿ ಮಕ್ಕಳೇ. OH- ಅಯಾನುಗಳನ್ನು ಉಂಟು ಮಾಡುತ್ತವೆ. ಈಗ ನಾವು ಲಿಟ್ಮಸ್ ಪರೀಕ್ಷೆಯನ್ನು ಮಾಡೋಣ. ಪ್ರಾಯೋಗಿಕವಾಗಿ ನಾವೀಗ ಲಿಟ್ಮಸ್ ಪರೀಕ್ಷೆಯ ಮೂಲಕ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನ ಕಂಡುಹಿಡಿಯೋಣ. ಅಂದ್ರೆ ಈಗ ನಾವು ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಇದೆ ಅಂತ ಹೇಳ್ತಾನೆ. ನೋಡ್ರಿ, ನಿಂಬೆಹಣ್ಣನ್ನ ಇದಕ್ಕೆ ಹಿಂಡ್ಕೊಂತ ಇದ್ದೀನಿ. ಇದಕ್ಕೆ ನಾನು ನೀಲಿ ಲಿಟ್ಮಸ್ ಪೇಪರ್ ಅಂತ ಕೊಡ್ತೀನಿ. ನೋಡಿ, ನೀಲಿ ಬಣ್ಣ ಅಂತ ತಾನೇ ಇದು ಮೂಲತಃ. ಈಗ ನಾನು ನಿಂಬೆ ಹಣ್ಣಲ್ಲಿ ಹಾಕ್ತಾ ಇದ್ದೀನಿ ಮಕ್ಕಳು. ನೋಡಿ, ಯಾವ ಬಣ್ಣಕ್ಕೆ ತಿರುಗ್ತು? ಕೆಂಪು ಬಣ್ಣಕ್ಕೆ ತಿರುಗ್ತು ತಾನೆ. ಓಕೆ, ಹಾಗಾಗಿ ನಿಂಬೆ ಹಣ್ಣಿನ ರಸ ಆಮ್ಲವನ್ನ ಹೊಂದಿದೆ. ಓಕೆ, ಇದೇನ್ ಮಾಡ್ತು? ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸಿ. ಕೆಂಪು ಲಿಟ್ಮಸ್ ಅಂತ ಅದೇ ನಾವು ನಿಂಬೆ ಹಣ್ಣಿನ ರಸದಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ಹಾಕ್ತಾ ಇದೀವಿ. ಈಗ ನೋಡಿ, ಬಣ್ಣ ಏನಾದ್ರು ಬದಲಾಯ್ತಾ? ಇಲ್ಲ. ಅಂದ್ರೆ ಆಮ್ಲಗಳು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಕೆಂಪು ಲಿಟ್ಮಸ್ ಆಗೇ ಉಳಿಸುತ್ತೆ, ನೀಲಿಯಾಗಿ ಬದಲಾಗಲ್ಲ. ಗೊತ್ತಾಯ್ತಾ? ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ, ಆದ್ರೆ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಕೆಂಪಾಗೆ ಉಳಿಸುತ್ತೆ. ಗೊತ್ತಾಯ್ತಾ? ಅದೊಂದು ಪಾಯಿಂಟ್ ಬರ್ಕೊಳ್ಳಿ ಮಕ್ಕಳ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು, ಮೂರನೇ ಪಾಯಿಂಟ್, ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಬರ್ಕೊಂತಿದ್ರಲ್ಲ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಬದಲಾಯಿಸುತ್ತವೆ ಅಂತ ಹೇಳ್ಬೋದು. ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಹಾಗೆ ಪ್ರತ್ಯಾಮ್ಲಗಳನ್ನ ಈಗ ಪರೀಕ್ಷಿಸೋಣ. ನಾನು ಪ್ರತ್ಯಾಮ್ಲಕ್ಕೆ ಏನು ಉದಾಹರಣೆ ಹೇಳಿದ್ದೆ? ಒಂದು ಕೆಂಪು ಲಿಟ್ಮಸ್ ಈಗ ಪ್ರತ್ಯಾಮ್ಲಗಳಿಗೆ ನಾವು ಕೆಂಪು ಲಿಟ್ಮಸ್ ಪೇಪರ್ ಅಲ್ಲಿ ಅದ್ದಿದಾಗ ಇದು ರಸ ಇಲ್ಲ, ಅದಕ್ಕೆ ಹಿಂಗೆ ನಿಲ್ತಾ ಇದ್ದೀನಿ ಡೈರೆಕ್ಟ್.
ರಸ ಸ್ವಲ್ಪ ಕಡಿಮೆ ಇರೋದ್ರಿಂದ ನಿಧಾನವಾಗಿ ನೀರು ಬಣ್ಣಕ್ಕೆ ತಿರುಗ್ತಾ ಇದೆ. ಕಾಣಿಸ್ತಾ ಇದೆಯಾ? ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ, ಹೌದು ತಾನೆ? ಹಾಗಾಗಿ ಈಗ ಕೆಂಪು ಲಿಟ್ಮಸ್ ಕೊಡಮ್ಮ, ನೀಲಿ ಲಿಟ್ಮಸ್ ಕೊಡು. ನೀಲಿ ಲಿಟ್ಮಸ್ ಏನಾದ್ರು ಬಣ್ಣ ಬದಲಾಗುತ್ತಾ ಅಂತ? ಇಲ್ಲ, ಬದಲಾಗಲ್ಲ. ನೀಲಿ ಲಿಟ್ಮಸ್ ಬಣ್ಣ ಬದಲಾಗೋದಿಲ್ಲ, ಅರ್ಥ ಆಯ್ತಾ? ಓಕೆ, ಇಲ್ಲಿ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಬರ್ಕೊಂಡು 3ನೇ ಪಾಯಿಂಟ್, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಬರ್ಕೊಂತಿದ್ದೀರಲ್ಲ? ಬರ್ಕೊಂಡ್ರಲ್ಲ? ಕಳ್ಸಂಡ್ರ? ನೆಕ್ಸ್ಟ್ ಪಾಯಿಂಟ್, ಕೆಲವು ನೈಸರ್ಗಿಕ ಆಮ್ಲಗಳ ಉದಾಹರಣೆಗಳು ಪಟ್ಟಿ ಮಾಡ್ತಾರೆ. ಹೇಳಿದ್ನಲ್ಲ, ನೈಸರ್ಗಿಕ ಆಮ್ಲಗಳು. ನಾ ಈಗ ಉದಾಹರಣೆ ಕೊಡ್ತಾರ ಮಕ್ಕಳ, ಅವ್ನು ಬರ್ತಾ ಇದ್ರಿ. ಟೊಮ್ಯಾಟೊ, ಟೊಮ್ಯಾಟೊ ಒಳಗೆ ಯಾವ ಹೇಳಿದೆ? ಆಕ್ಸಾಲಿಕ್ ಆಮ್ಲ. ಆಕ್ಸಾಲಿಕ್ ಆಮ್ಲ ನೋಡ್ರಿ, ಇವುಗಳ ಹೊರತಾಗಿನೂ ಇದರಲ್ಲಿ ಮಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲನೂ ಇರುತ್ತೆ ಮಕ್ಕಳೇ. ಆದ್ರೆ ಆಕ್ಸಾಲಿಕ್ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಅಂತಾರೆ. ಅದಕ್ಕೆ ಬರ್ಕೊಳ್ಳಿ, ಮಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲನೂ ಇರುತ್ತೆ. ಓಕೆ, ಕೆಳಗಿಂದೆಲ್ಲ ಬರ್ದಿರಲ್ಲ ಆಮ್ಲ ಪ್ರತ್ಯಾಮ್ಲಗಳ ವ್ಯತ್ಯಾಸ ಅಳಿಸೋಣ. ನೆಕ್ಸ್ಟ್, ನಿಂಬೆಹಣ್ಣು. ಸಿಟ್ರಿಕ್ ಆಮ್ಲ ಮಕ್ಕಳು, ಸಿಟ್ರಿಕ್ ಆಮ್ಲ. ಇಷ್ಟಾದ್ರೆ ನೀವು ದ್ರಾಕ್ಷಿ ಹಣ್ಣು ಹುಳಿ ಇರುತ್ತೆ ತಾನೆ, ಅದರಲ್ಲಿ ಟಾರ್ಟಾರಿಕ್ ಆಮ್ಲ ಇರುತ್ತೆ ಮಕ್ಕಳು. ದ್ರಾಕ್ಷಿ ಟಾರ್ಟಾರಿಕ್ ಆಮ್ಲ. ಇವುಗಳ ಹೊರತಾಗಿ ಮೊಸರು ಇರುತ್ತೆ ತಾನೆ, ಮೊಸರು ಲ್ಯಾಕ್ಟಿಕ್ ಆಮ್ಲ. ನೋಡಿ ಮಕ್ಕಳ, ಹಾಲು ಮೊಸರಾಗದೆ ಒಂದು ವಿಭಿನ್ನವಾದ ಪ್ರಕ್ರಿಯೆ. ಹಾಲು ಯಾವ ರುಚಿಯನ್ನು ಹೊಂದಿರುತ್ತೆ? ಸ್ವಲ್ಪ ಸಿಹಿ ಅನ್ಸುತ್ತೆ ತಾನೆ ನಿಮಗೆ. ಅದೇ ನಾವು ರಾತ್ರಿ ಹೊತ್ತದಕ್ಕೆ ಸ್ವಲ್ಪ ಪ್ರಮಾಣದ ಉಗುರು ಬೆಚ್ಚ ಕಾಯಿಸಿ ಸ್ವಲ್ಪ ಪ್ರಮಾಣದ ಮೊಸರು ಹಾಕ್ತೀವಿ, ಮೊಸರು ಅಥವಾ ಮಜ್ಜಿಗೆ ಬಿಡ್ತೀವಿ. ಇಟ್ಟಾಗ ಮಾರನೇ ದಿನ ಏನಾಗಿರ್ತದೆ? ಮೊಸರಾಗಿರುತ್ತೆ. ಅದು ಯಾವ ರುಚಿ ಹೊಂದಿರುತ್ತೆ?
ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತಹ ಬ್ಯಾಕ್ಟೀರಿಯಾ ಏನ್ ಮಾಡಿರುತ್ತೆ, ಹಾಲನ್ನ ಆಮ್ಲವನ್ನಾಗಿ ಮೊಸರನ್ನಾಗಿ ಪರಿವರ್ತನೆ ಮಾಡಿರುತ್ತೆ. ಹಾಗಾಗಿ ಹಾಲು ಸಿಹಿ ರುಚಿಯನ್ನ ಹೊಂದಿದ್ದು ಮೊಸರು ಏನಾಗಿರುತ್ತೆ, ಹುಳಿ ರುಚಿಯನ್ನ ಒಳಗೊಂಡಿರುತ್ತೆ. ಹೀಗೆ ಪ್ರತಿಯೊಂದು ಆಮ್ಲದ ಇರುವಿಕೆಯನ್ನ ಆ ಹುಳಿ ರುಚಿ ಏನ್ ಮಾಡುತ್ತೆ, ನಮಗೆ ಸೂಚಿಸುತ್ತೆ ಮಕ್ಕಳೇ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೈಸರ್ಗಿಕ ಸೂಚಕಗಳು. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ನೈಸರ್ಗಿಕ ಸೂಚಕಗಳು. ನೈಸರ್ಗಿಕ ಸೂಚಕಗಳು ನೋಡಿ ಮಕ್ಕಳೇ, ನೈಸರ್ಗಿಕ ಸೂಚಕಗಳು ಅಂದ್ರೆ ನಿಸರ್ಗದಲ್ಲಿ ದೊರೆಯುವಂತಹ ವಸ್ತುಗಳನ್ನು ನಾವು ಬಳಸಿಕೊಂಡು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಕಂಡುಹಿಡಿಯೋದಕ್ಕೆ ನಾವು ಎಂತ ಕರಿತೀವಿ, ನೈಸರ್ಗಿಕ ಸೂಚಕಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ನೈಸರ್ಗಿಕ ಸೂಚಕ ಅದರಲ್ಲೂ 3 ಪಟ್ಟಿ ಬೇಕಾದ್ರೆ ಮಾಡ್ಕೊಳ್ರಿ. ನೈಸರ್ಗಿಕ ಸೂಚಕಗಳಲ್ಲಿ ಮೊದಲನೇದಾಗಿ ಬರೋದ ಲಿಟ್ಮಸ್ ಕಾಗದ. ಲಿಟ್ಮಸ್ ಕಾಗದ, ಲಿಟ್ಮಸ್ ಕಾಗದ ನೈಸರ್ಗಿಕ ಸೂಚಕಗಳಲ್ಲಿ ಮೊದಲನೇ ಬರೋದು ಲಿಟ್ಮಸ್ ಕಾಗದ. ಮೊದಲೇ ಈಗಾಗಲೇ ನಿಮಗೆ ಗೊತ್ತು, ಲಿಟ್ಮಸ್ ಕಾಗದ ಆಮ್ಲಗಳನ್ನು ಏನ್ ಮಾಡುತ್ತೆ, ಆಮ್ಲ ಪ್ರತ್ಯಾಮ್ಲ. ನೀಲಿ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಹೌದಾನೆ? ನೈಸರ್ಗಿಕ ಸೂಚಕಗಳಲ್ಲಿ ಮೊದಲನೇ ನೈಸರ್ಗಿಕ ಸೂಚಕ ಲಿಟ್ಮಸ್ ಕಾಗದ. ಮಕ್ಕಳೇ ಇದನ್ನ ಈಗಾಗಲೇ ಗಮನಿಸಿದ ಆಮ್ಲಗಳು ಏನ್ ಮಾಡುತ್ತೆ, ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಹೌದಾನೆ? ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಪ್ರತ್ಯಾಮ್ಲಗಳು ಏನ್ ಮಾಡುತ್ತೆ, ಲಿಟ್ಮಸ್ ಪರೀಕ್ಷೆಯಲ್ಲಿ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ನೋಡ್ರಿ, ಎಕ್ಸಾಮ್ ಅಲ್ಲಿ ಇದು ಕೇಳ್ಬೋದು. ಕೆಲವೊಮ್ಮೆ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಅದ್ದಿದಾಗ ಯಾವ ಬಣ್ಣಕ್ಕೆ ಬದಲಾಗುತ್ತೆ ಅಂತ ಕೇಳ್ತಾರೆ. ಅವಾಗ ಏನ್ ಬರ್ತೀವಿ, ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಪೇಪರ್ಗೆ ಅದ್ದಿದ್ದಾರೆ, ಕೆಂಪು ಲಿಟ್ಮಸ್ ಪೇಪರ್ ಅಲ್ಲಿ ಅದ್ದಿದಾಗ ಪ್ರತ್ಯಾಮ್ಲದಲ್ಲಿ ನಾವು ಕೆಂಪು ಲಿಟ್ಮಸ್ ಪೇಪರ್ ಅದ್ದಿದ್ರೆ ಕೆಂಪಾಗಿರುತ್ತೆ. ಪ್ರತ್ಯಾಮ್ಲದಲ್ಲಿ ನೀಲಿ ಆಗುತ್ತೆ ಮಕ್ಕಳೇ. ಅದೇ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಆಮ್ಲದಲ್ಲಿ ಅದ್ದಿದಾಗ ಕನ್ಫ್ಯೂಸ್ ಆಗ್ಬೇಡ್ರಿ. ಅರ್ಥ ಆಗ್ತಿದ್ಯಾ? ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಅನ್ನ ಅದ್ದಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದೇ ಯಾಕಂದ್ರೆ ಆಮ್ಲದಲ್ಲಿ ನಾವು ಕೆಂಪು ಲಿಟ್ಮಸ್ ಅನ್ನ ಅದ್ದಿದ್ರೆ ಅರ್ಥ ಆಗ್ತಿದ್ಯಾ? ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಆದ್ರೆ ಪ್ರತ್ಯಾಮ್ಲದಲ್ಲಿ ನೀಲಿ ಲಿಟ್ಮಸ್ ಅನ್ನ ಅದ್ದಿದಾಗ ನೀಲಿಯಲ್ಲೇ ಇರುತ್ತೆ. ಆ ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡಿರಿ. ಅರ್ಥ ಆಯ್ತಾ? ಅವ್ರು ಯಾವ ರೀತಿ ಪ್ರಶ್ನೆ ಕೇಳಿದ್ರು ನೀವು ತಪ್ಪರಿಬಾರ್ದು. ಹಾಗೆ ನಾವು ಕೆಲವೊಂದು ಇಂಡಿಕೇಟರ್, ರಾಸಾಯನಿಕ ಇಂಡಿಕೇಟರ್ಗಳಲ್ಲಿ ಮುಂದಿನ ತರಗತಿಯಲ್ಲಿ ಅದನ್ನು ಡಿಸ್ಕಸ್ ಮಾಡ್ಕೊಂಡಿದ್ದೆ. ಫಿನಾಪ್ತಲೀನ್ ಮತ್ತೆ ಮಿಥೈಲ್ ಅರೇಂಜ್ ಅಂತ ಹೇಳಿ ಅವು ರಾಸಾಯನಿಕ ಸೂಚಕಗಳು ಬರುತ್ತೆ ಮಕ್ಕಳ. ಆದ್ರೆ ನೈಸರ್ಗಿಕ ಸೂಚಕಗಳಲ್ಲಿ ನೇರಳೆ ಬಣ್ಣವನ್ನು ಹೊಂದಿರುವಂತಹ ಕೆಂಪು ಕ್ಯಾಬೇಜ್ ರಸವನ್ನ ನಾವು ಆಮ್ಲಗಳಲ್ಲಿ ಹಾಕಿದ್ರೆ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ಪ್ರತ್ಯಾಮ್ಲದಲ್ಲಿ ಹಾಕಿದ್ರೆ ಹಸಿರು ಬಣ್ಣಕ್ಕೆ ಬದಲಾಗುತ್ತೆ. ಅದನ್ನು ನೋಡ್ಕೊಳ್ಳಿ, ಕೆಂಪು ಕ್ಯಾಬೇಜ್ ರಸ. ಎರಡನೇ ನೈಸರ್ಗಿಕ ಸೂಚಕ ಕೆಂಪು ಕ್ಯಾಬೇಜ್ ರಸ. ಕೆಂಪು ಕ್ಯಾಬೇಜ್ ರಸ ನೇರಳೆ ಬಣ್ಣದಲ್ಲಿರುತ್ತೆ. ಕೆಂಪು ಕ್ಯಾಬೇಜ್ ರಸ ನೇರಳೆ ಬಣ್ಣದಲ್ಲಿರುತ್ತೆ ಮಕ್ಕಳ. ಇದು
ಆಮ್ಲಗಳನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ, ಪ್ರತ್ಯಾಮ್ಲಗಳನ್ನ ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತೆ. ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಹಾಗೆ ಪ್ರತ್ಯಾಮ್ಲಗಳನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತೆ. ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತದೆ. ಬರ್ಕೊಂತಿದ್ದೀರಾ? ನೆಕ್ಸ್ಟ್ ಮೂರನೇ ನೈಸರ್ಗಿಕ ಸೂಚಕ. ನಾವು ನೀವೆಲ್ಲ ಸಾಮಾನ್ಯವಾಗಿ ಮನೆಗಳಲ್ಲೆಲ್ಲ ನೋಡಿರ್ತೀವಿ ಮಕ್ಕಳೇ, ಅರಿಶಿಣ. ಅರಿಶಿಣ ಅರಿಶಿಣ ನಮ್ಮ ನಿತ್ಯ ಜೀವನದಲ್ಲಿ ಆಹಾರಕ್ಕಾಗಿರ್ಬೋದು ಅಥವಾ ನಮ್ಮ ಕೆಲವಾರು ಸಂಪ್ರದಾಯಗಳಲ್ಲಿ ಇದನ್ನ ಅತಿ ಹೆಚ್ಚಾಗಿ ಬಳಸ್ತಿರ್ತಾನೆ. ಓಕೆ, ನೀವೆಲ್ಲ ಗಮನಿಸಿದಿರ? ಸಣ್ಣ ಮಕ್ಕಳಿಗೆ ಇದು ತೆಗಿತೀರಲ್ಲ, ದೃಷ್ಟಿ ತೆಗಿತೀರಲ್ಲ, ಅಲ್ಲಿ ಏನ್ ಮಾಡ್ತಾರೆ ಹೇಳಿ? ತಟ್ಟೆಗೆ ನೀರು, ಸುಣ್ಣ ಹಾಕ್ತಾರೆ. ಹೌದಾನೆ? ಹಾಕಿ ಇಳೆದಂಡು ಕೆಂಪಾದ್ರೆ ಬಹಳ ದೃಷ್ಟಿಯಾಗೈತಿ ಎಂದು ಇಳೆದಂಡು ಚೆಲ್ ಬರ್ತೀವಿ. ಬಟ್ ಅದರಲ್ಲಿ ಯಾವುದೇ ರೀತಿಯ ಒಂದು ಮೂಢನಂಬಿಕೆ ಒಳಗೊಂಡಿದೆ ಮಕ್ಕಳೇ. ಅದರಲ್ಲಿ ಅಂದ್ರೆ ಅದು ದೃಷ್ಟಿ ಆಗಿರೋದು ಕೆಂಪಾಗಿರಲ್ಲ. ಅದ್ರಲ್ಲಿ ಸುಣ್ಣ ಹಾಕಿರ್ತೀವಿ ನೋಡ್ರಿ, ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದಿಲ್ಲ. ಸುಣ್ಣದ ತಿಳಿದೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅದೊಂದು ಪ್ರತ್ಯಾಮ್ಲ ಮಕ್ಕಳೇ. ಓಕೆ, ಅದೇನ್ ಮಾಡುತ್ತೆ? ಕ್ಯಾಲ್ಸಿಯಂ ಅರಿಶಿಣ ಒಂದು ನೈಸರ್ಗಿಕ ಸೂಚಕ. ಅದು ಆಮ್ಲದ ಜೊತೆಗೆ ಬಣ್ಣ ಬದಲಾಗಲ್ಲ, ಆದ್ರೆ ಪ್ರತ್ಯಾಮ್ಲ ಜೊತೆಗೆ ಸೇರ್ಕೊಂಡ್ರೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದ್ರದ್ದೊಂದು ಪ್ರಯೋಗ ನೋಡೋಣ. ಈಗ ಸಾಮಾನ್ಯವಾಗಿ ನೀವೆಲ್ಲ ಅಡಿಕೆ, ಅಜ್ಜರೆಲ್ಲ ಅಡಿಕೆ ಹಾಕೊಂಡು ನೋಡಿದ್ರು, ಅಡಿಕೆ ಎಲ್ಲ ಸುಣ್ಣ, ಅದೇ ಸುಣ್ಣ ಇದು. ಆ ಸುಣ್ಣಕ್ಕೆ ನಾವೀಗ ಏನ್ ಮಾಡ್ತೀವಿ? ಸ್ವಲ್ಪ ನೀರನ್ನ ಹಾಕ್ತಾ ಇದೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಅಂದ್ರೆ ಅದೊಂದು ಪ್ರತ್ಯಾಮ್ಲ. ಸುಣ್ಣ ನೀರ್ತಾನೆ. ನಾನೀಗ ನೈಸರ್ಗಿಕ ಸೂಚಕ ಮೂರನೇದು ಯಾವ ತೆಗೆದುಕೊಂಡಿದ್ದೀನಿ? ಇದರಲ್ಲಿ ನಾವು ಸ್ವಲ್ಪ ಆಮ್ಲವನ್ನು ತೆಗೆದುಕೊಳ್ಳೋಣ. ಯಾವ ಆಮ್ಲ? ಸಿಟ್ರಿಕ್ ಆಮ್ಲ. ಯಾಕೆ? ನಾನು ನಿಂಬೆಹಣ್ಣಿನ ರಸ ತೆಗೆದುಕೊಳ್ತಾ ಇದ್ದೀನಿ. ಆಮ್ಲ ತಾನೆ? ಇದಕ್ಕೂ ಸ್ವಲ್ಪ ನೀರು ಬೆರೆಸೋಣ. ಈಗ ಅರಿಶಿಣವನ್ನು ಹಾಕೋಣ. ನೋಡಿ, ನಾ ಈಗ ಆಮ್ಲ, ಸಿಟ್ರಿಕ್ ಆಮ್ಲದಲ್ಲಿ ಅರಿಶಿಣವನ್ನು ಬೆರೆಸಿದ್ದೀನಿ. ಬಣ್ಣ ಅಂದ್ರೆ ಅರಿಶಿಣ ಬಣ್ಣ ಇದೆ, ಬಣ್ಣ ಬೇರೆ ಏನಾದ್ರು ಬದಲಾಯ್ತಾ? ಇಲ್ಲ. ಅಂದ್ರೆ ಅರಿಶಿಣನು ಒಂದು ನೈಸರ್ಗಿಕ ಸೂಚಕ ಮಕ್ಕಳೇ. ಅರಿಶಿಣವನ್ನ ನಾವು ಯಾವ ಆಮ್ಲದಲ್ಲಿ ಹಾಕಿದ್ರೆ ಬಣ್ಣ ಬದಲಾಗಲ್ಲ. ಅದೇ ನಾವೀಗ ಪ್ರತ್ಯಾಮ್ಲದಲ್ಲಿ ಹಾಕಿದೀವಿ ನೋಡಿ ಅರಿಶಿಣವನ್ನು. ಕಾಣಿಸ್ತಾ ಇದೆಯಾ? ಪ್ರತ್ಯಾಮ್ಲದಲ್ಲಿ ಅರಿಶಿಣವನ್ನ ಹಾಕಿದರೆ ಯಾವ ಬಣ್ಣಕ್ಕೆ ತಿರುಗ್ತು? ಕೆಂಪು ಬಣ್ಣಕ್ಕೆ ತಿರುಗ್ತು. ಹಾಗಾದ್ರೆ ಇದು ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಇರುವಂತಹ ದ್ರಾವಣ ಯಾವುದು? ಪ್ರತ್ಯಾಮ್ಲ. ಆಯ್ತಾ? ಮೂರನೇ ಪಾಯಿಂಟ್ ಅದನ್ನೇ ಬರ್ತಾರೆ. ಅರಿಶಿಣನು ಸಹ ಒಂದು ನೈಸರ್ಗಿಕ ಸೂಚಕ ಮಕ್ಕಳೇ. ಅರಿಶಿಣದ ಸಹಾಯದಿಂದ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ನಾವು ಪತ್ತೆ ಹಚ್ಚಬಹುದು. ಮೂರನೇ ಪಾಯಿಂಟ್ ಬರ್ತಾಳ್ರಿ. ಅರಿಶಿಣ ಆಮ್ಲಗಳಲ್ಲಿ ಬದಲಾವಣೆ ಇಲ್ಲ.
ಬರ್ಕೊಂಡಿದ್ದೀರಾ? ನೆಕ್ಸ್ಟ್, ಪ್ರತ್ಯಾಮ್ಲಗಳಲ್ಲಿ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಬರ್ಕೊಂಡ್ರಲ್ಲ? ಇಲ್ಲಿಯವರೆಗೂ ಮಕ್ಕಳೇ ನೀವು ಆಮ್ಲಗಳು ಪ್ರತ್ಯಾಮ್ಲಗಳಿಗೆ ಸಂಬಂಧಪಟ್ಟಿರುವಂತಹ ಭೌತ ಗುಣಗಳು ಹಾಗೂ ಅವುಗಳ ನಡುವಿನ ವ್ಯತ್ಯಾಸಗಳು, ನಿಸರ್ಗದಲ್ಲಿ ದೊರಕುವಂತಹ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಹಾಗೂ ನೈಸರ್ಗಿಕ ಸೂಚಕಗಳ ಕುರಿತಾಗಿ ತಿಳ್ಕೊಂಡ್ರಿ. ಹಾಗಾದ್ರೆ ನಾನು ನಿಮಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತಿನ ಅವಧಿಯಲ್ಲಿ ತಿಳ್ಕೊಂಡಿರುವಂತಹ ಘಟಕಾಂಶಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು. ಒಂದನೇದು, ಆಮ್ಲಗಳು ಯಾವ ರುಚಿಯನ್ನ ಹೊಂದಿರುತ್ತವೆ? ಕೈ ಎತ್ತಿ. ಆಮ್ಲಗಳು ಯಾವ ರುಚಿಯನ್ನ ಹೊಂದಿರುತ್ತವೆ? ಹೇಳಪ್ಪ. ವೆರಿ ಗುಡ್. ಆಮ್ಲಗಳು ಹುಳಿ ರುಚಿಯನ್ನ ಒಳಗೊಂಡಿರುತ್ತವೆ. ಪ್ರತ್ಯಾಮ್ಲಗಳು ಯಾವ ರುಚಿಯನ್ನ ಒಳಗೊಂಡಿರುತ್ತವೆ? ಕಹಿ ರುಚಿಯನ್ನ ಒಳಗೊಂಡಿರುತ್ತವೆ. ವೆರಿ ಗುಡ್. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಒಳಗೊಂಡಿರುತ್ತವೆ. ಆಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ ಯಾವ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ? H+ ಅಯಾನುಗಳು. ವೆರಿ ಗುಡ್. ಅಂದ್ರೆ ಆಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ ಹೈಡ್ರೋಜನ್ H+ ಅಯಾನುಗಳನ್ನ ಉಂಟು ಮಾಡುತ್ತದೆ. ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ ಯಾವ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ? ಎಸ್, ವೆರಿ ಗುಡ್. ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ OH- ಅಯಾನುಗಳನ್ನ ಉತ್ಪತ್ತಿ ಮಾಡುತ್ತದೆ. ಆಮ್ಲಗಳನ್ನ ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲಗಳಲ್ಲಿ ಅದ್ದಿದಾಗ ಯಾವ ಬಣ್ಣಕ್ಕೆ ತಿರುಗುತ್ತದೆ? ನೀವು ಹೇಳಪ್ಪ. ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಪ್ರತ್ಯಾಮ್ಲಗಳಲ್ಲಿ ನಾವು ಕೆಂಪು ಲಿಟ್ಮಸ್ ಅದ್ದಿದಾಗ ಯಾವ ಬಣ್ಣಕ್ಕೆ ತಿರುಗುತ್ತದೆ? ಸೌಂದರ್ಯ ಹೇಳಮ್ಮ. ಕೆಂಪು ಲಿಟ್ಮಸ್ ಅನ್ನ ಅದ್ದಿದಾಗ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ವೆರಿ ಗುಡ್. ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಇಲ್ಲ? ಈಗ ನಾಳೆ ಗೃಹ ಪಾಠ ಬರ್ಕೊಳ್ಳಿ. ಕಳಿಸ್ಲಾರ್ದನಾ? ಮೊನ್ನೆ ಪ್ರಶ್ನೆ ಮಕ್ಕಳೇ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ನೈಸರ್ಗಿಕ ಸೂಚಕಗಳು ಎಂದರೇನು? ನೈಸರ್ಗಿಕ ಸೂಚಕಗಳು ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಉದಾಹರಣೆ ಸಹಿತ ವಿವರಿಸಿ.
ಜಲಚರದಲ್ಲಿ ದೊರಕುವ ಆಮ್ಲಗಳ ಪಟ್ಟಿ ತಯಾರಿಸಿ. ಆಮ್ಲಗಳ ಪಟ್ಟಿ ತಯಾರಿಸಿ. ಪಟ್ಟಿ ತಯಾರಿಸಿ. ನಾಲ್ಕನೇ ಕೊನೆಯ ಪ್ರಶ್ನೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನಗೊಂಡಾಗ ನೀರಿನಲ್ಲಿ ವಿಲೀನಗೊಂಡಾಗ ನೀರಿನಲ್ಲಿ ವಿಲೀನಗೊಂಡಾಗ ಯಾವ ಉತ್ಪನ್ನಗಳು ಉಂಟಾಗುತ್ತವೆ? ಯಾವ ಉತ್ಪನ್ನಗಳು ಉಂಟಾಗುತ್ತವೆ? ಇದೆಲ್ಲ ಗೃಹ ಕೆಲಸ ನಾಳೆ ಮಾಡ್ಕೊಂಡ್ ಬರ್ತೀರಲ್ಲ ಮಕ್ಕಳ?